ಮಟ್ಟಿಗೆ ನನ್ನೊಂದು ಪ್ರಶ್ನೆ ಇದೆ. ಈ ಕವನಗಳು ಕನ್ನಡ ಸಾಹಿತ್ಯದಲ್ಲಿ ಎಷ್ಟೋ ಕವನಗಳು ಹಾಡುಗಳಾಗಿ ಪರಿವರ್ತನೆ ಆಗಿದೆ, ಅಂದ್ರೆ ಭಾವಗೀತೆ ಆಗಿರ್ಬೋದು ಆ ಥರ. ಈಗ ಕವಿತೆ ಬರೆಯುವಾಗ ಅಂದ್ರೆ ನೀವುಗಳು ಬರೀತಿದ್ದೀರಲ್ವಾ, ಸೊ ನೀವು ಬರೆಯುವಾಗ ಒಂದು ಭಾವನೆ ಇಟ್ಕೊಂಡು ಬರೀತೀರ. ಅದೇ ಕವಿತೆಗಳು ಹಾಡುಗಳಾಗಿ ಪರಿವರ್ತನೆ ಆಗುವಾಗ ಅದನ್ನ ಸಂಯೋಜನೆ ಮಾಡ್ಬೇಕಾದ್ರೆ ಆ ಒಂದು ಸಾಹಿತ್ಯ ಅಥವಾ ಹಾಡನ್ನ ತಗೊಂಡು ಸಂಯೋಜನೆ ಮಾಡುವಾಗ ಆ ಸಂಯೋಜಕರ ಭಾವನೆ ಇನ್ನೊಂದ್ ತರ ಆಗಿರುತ್ತೆ. ಅಂದ್ರೆ ನೀವು ಬರೆದಿದಂಗೆ ಅಲ್ಲ, ಅವರಿಗೆ ಏನ್ ಸಿಗುತ್ತೋ ಆ ಭಾವನೆಯಲ್ಲಿ ಅವರು ಆ ಹಾಡನ್ನ ಸಂಯೋಜನೆ ಮಾಡ್ತಾರೆ. ಇನ್ನು ಕೇಳುವಾಗ ಕೇಳುಗರಿಗೆ ಮತ್ತೆ ಅದು ಇನ್ನೊಂದ್ ತರದ್ದು ಭಾವನೆಯಾಗಿ ಮೂಡುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ಅಂದ್ರೆ 5 ಜನದ ಅಭಿಪ್ರಾಯ ಏನು? ಅಂದ್ರೆ ನೀವು ಬರೀತೀರಲ್ವಾ, ಬೇರೆಯವ್ರ ಹತ್ರ ಹೇಳಿ ಜಾಸ್ತಿ ಮಾತಾಡಿ. ನೀವು 4 ಜನರ ಅಭಿಪ್ರಾಯ ಏನು? ನೀವು ನೋಡಿ, ಈಗ ಭಾವಗೀತೆ ಪ್ರಕಾರ ಇದೆಯಲ್ಲ, ಕನ್ನಡದ ಒಂದು ಶ್ರೇಷ್ಠ ಪ್ರಕಾರ ಅದು. ಅಂದರೆ ಹಿಂದಿಯ ಗಜಲ್ಗೆ ಅದನ್ನು ನಾವು ಸಂವಾದ ಇಟ್ಕೊಳ್ಬೋದು. ಆದರೆ ಇದಕ್ಕೆ ಒಂದು ಬೇರೆಯದೇ ಸಿದ್ಧತೆ ಬೇಕಾಗ್ತದೆ, ಬೇರೆ ಕವಿತೆಗಳ ಥರ ಅಲ್ಲ. ಅಂದರೆ ಅದಕ್ಕೆ ಒಂದು ಆಕೃತಿ ಬೇಕಾಗ್ತದೆ, ಘನವಾದ ಆಕೃತಿ ಬೇಕಾಗ್ತದೆ, ಮತ್ತು ಆಶಯ ಬೇಕಾಗ್ತದೆ, ಮತ್ತು ಶಬ್ದ ಮತ್ತು ಲಯಗಳು ಬೇಕಾಗ್ತವೆ. ಸೊ ಹೀಗಾಗಿ ಈ ಎಲ್ಲ ವ್ಯಾಕರಣಬದ್ಧವಾಗಿ ಇಟ್ಕೊಂಡು ಬರೆದಂಥ ಒಂದು ಯಾಕೆಂದರೆ ಒಬ್ಬ ಇಂಥ ಕವಿತೆಗಳನ್ನು ಸಾಮಾನ್ಯವಾಗಿ ಎಲ್ಲರಿಗೂ ಬರೀಲಿಕ್ಕೆ ಸಾಧ್ಯ ಇಲ್ಲ. ಸಂಗೀತದ ಸ್ವಲ್ಪ ಹಿನ್ನೆಲೆ ಬೇಕಾಗ್ತದೆ. ಒಬ್ಬ ಕವಿ, ನಮ್ಮ ಬಿ ಆರ್ ಲಕ್ಷ್ಮಣರಾವ್ ಇರ್ಬೋದು, ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಇರ್ಬೋದು, ಅಥವಾ ನಮ್ಮ ಯಾರು ಮೈಸೂರು ಮಲ್ಲಿಗೆ ಕವಿ, ಯಾರ ಭಾವಗೀತೆ ಯಾರಿಗೆ ಸ್ವಲ್ಪ ಸ್ವಲ್ಪ ಆದರೂ ಸಂಗೀತದ ಜ್ಞಾನ ಇತ್ತು. ಸೊ ಹೀಗಾಗಿ ಈ ಒಂದು ಗ್ಯಾಪನ್ನು ನಾನು ಹೇಳಿದ್ರಲ್ಲ, ಅಲ್ಲಿ ಗ್ಯಾಪ್ ಬಹಳ ದೊಡ್ಡ ಗ್ಯಾಪ್ ಇರಲಿಲ್ಲ. ಅಂದರೆ ಎಲ್ಲೋ ಅಲ್ಪ ಸ್ವಲ್ಪ ವ್ಯತ್ಯಾಸಗಳೊಂದಿಗೆ ಅವು ಹಾಡುಗಳಾಗಿ ಒಂದು ಜನಮಾನಸದಲ್ಲಿ ಉಳ್ಕೊಂಡು. ಆದರೆ ಒಬ್ಬ ನವ್ಯ ಕವಿ ಭಾವಗೀತೆಗಳನ್ನು ಬರೀಲಿಕ್ಕೆ ಹೊರಡಬೇಕಾದ್ರೆ ಅವನಿಗೆ ಸ್ವಲ್ಪ ತಯಾರಿಗಳು ಬೇಕಾಗ್ತವೆ. ಸಂಗೀತದ ಸ್ವಲ್ಪ ಸಂಗೀತ ಮತ್ತು ಸಾಹಿತ್ಯ ಅಂತೂ ಅವ್ನಿಗೆ ಇದ್ದೇ ಇರ್ತದೆ. ಸ್ವಲ್ಪ ಸಂಗೀತದ ಆ ಒಂದು, ಯಾಕೆಂದರೆ ನಾವು 4 ಅಥವಾ 5 ಸ್ಟ್ಯಾಂಜಗಳಲ್ಲಿ ನಮ್ಮ ಇಡೀ ಆ ಕಾವ್ಯದ ಒಂದು ಭಾವವನ್ನು ವ್ಯಕ್ತಪಡಿಸಬೇಕಾಗ್ತದೆ. ಸೊ ಇದಕ್ಕೆ ಸ್ವಲ್ಪ ಪ್ರಿಸೈಸ್ಡ್ ಒಂದು ಎಡಿಷನ್ ಅಂತಾರಲ್ಲ, ಆ ಕವಿಯ ಒಂದು ಅದು ಬೇಕಾಗ್ತದೆ. ಸೊ ಹೀಗಾಗಿ ಅಂಥವರು ಈ ಗ್ಯಾಪ್, ನೀವು ಹೇಳಿದ್ರಲ್ಲ, ಗ್ಯಾಪ್ಗಳಲ್ಲಿ ತಗಲಾಕೊಳ್ಳಲ್ಲ. ಅಂದರೆ ನಾವೇನು ಮಾಡ್ತೀವಿ, ಉದ್ದೇಶಪೂರ್ವಕವಾಗಿ ಲಕ್ಷ್ಮಣ ಅವರ ಕವಿತೆಯನ್ನು ನಾವು ಯಾವುದೋ ಒಂದು ಭಾವಗೀತೆ ಮಾಡ್ಬೇಕಂದ್ರೆ ಸಾಧ್ಯ ಇಲ್ಲ. ಅಂದರೆ ಅಲ್ಲಿ ಆ ಒಂದು ಗೇಯತೆ ಅದು ಸಾಧ್ಯ ಇಲ್ಲ, ಕಟ್ಟಕ್ಕೆ ಸಾಧ್ಯ ಇಲ್ಲ. ಸೊ ಇದೇ ಒಂದು ಸೆಪರೇಟ್ ಎಂಟಿಟಿ ಅದು. ಹಾಗೆ ಸಮಾಧಾನ ಆಯ್ತಾ? ಇಲ್ಲ ಮೇಡಮ್ ಹೇಳ್ತಾರೆ ಇಲ್ಲ ಅದು ಗೊತ್ತಿಲ್ಲ. ಕಟ್ಟುವೆವು ನಾವು ಹೊಸನಾಡೊಂದನು ರಸದ ಬೀಡೊಂದನು ಬರೆದಾಗ ಅವರು ಕವಿತೆಯಾಗೂ ಅದ್ಭುತವಾಗಿದೆ, ಹಾಡಾಗಿ ಕೂಡ ಅದ್ಭುತವಾಗಿದೆ. ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ ಹರಿಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ ಕಟ್ಟುವೆವು ನಾವು ಹೊಸನಾಡೊಂದನು. ಅಂದರೆ ಒಂದು ಅದು ಸಮಸ್ಯೆ ಏನು ಅಂದರೆ, ಈ ಭಾವಗೀತೆಯಿಂದ ನವೋದಯದಿಂದ ನವ್ಯಕ್ಕೆ ಹೊರಳುವಾಗ ಅದರೊಳಗಿರೋ ಗೇಯತೆ ಸ್ವಲ್ಪ ಕಡಿಮೆ ಆಗ್ತಾ ಹೋಯಿತು. ಈಗ ನಿಸಾರ್ ಅಹಮದ್ ಅವರು ಗೇಯ ಕವನಗಳೇ ಬೇರೆ ಇದೆ. ಆದರೆ ಏನೋ 20ನೇ ಶತಮಾನ ರಾಮನ್ ಸತ್ತ ಸುದ್ದಿ ಆ ಥರದ ಕವನಗಳನ್ನ ನೀವು ಓದುವಾಗ ಅದರೊಳಗೆ ಗೇಯತೆ ಹುಡುಕಕ್ಕೆ ಸಾಧ್ಯ ಇಲ್ಲ. ಆದರೆ ಹಿಂದೆ ಬರೀತಿದ್ದ ಕವಿತೆಗಳಲ್ಲಿ ಅಂತರ್ಗತವಾಗಿ ಗೇಯತೆ ಛಂದಸ್ಸು ಇರ್ತಾ ಇತ್ತು. ಹಾಗಾಗಿ ಅಳುವ ಕಡಲೊಳು ತೇಲಿ ಬರುತ್ತಿದೆ ನಗೆಯ ಹಾಯಿದು, ಅದು ಸಹಜವಾಗಿಯೇ ಇದೆ. ಕೆಲವು ಈಗ ನಂದೇ ನೀನು ಹಾಡ್ತಿಲ್ಲಮ್ಮ, ಅದು ಉದಾಹರಣೆ ಕೊಡ್ತೀನಿ. ನಾನು ಆ ಥರ ಕವನ ಬರೆದಿರಲಿಲ್ಲ. ನನಗೇನೋ 8 ದಿನದಲ್ಲಿ ಮೊನ್ನೆ ಬಂದಿತ್ತಲ್ಲ ಬರ್ಕೊಡು ಅಂದರು. ನಾನೇನು ಬರೀಲಿ, ನನಗೆ ಗೇಯ ಕವನಗಳು ಬರೆಯೋಕ್ಕೆ ಅಭ್ಯಾಸ ಇಲ್ಲ ಅಂತ ನಾನು ಹೇಳಿದೆ. ಯಾಕೆ ಅಂದರೆ ನನಗೆ ಗೇಯತೆ ಗೊತ್ತಿಲ್ಲ ಅಲ್ಲ, ನಾನು ಛಂದಸ್ಸನ್ನು ಅದು NS ಲಕ್ಷ್ಮೀನಾರಾಯಣ ಭಟ್ರು ಶಿಷ್ಯಳಾಗಿ ಓದಿದ್ದೀನಿ. ಅವರು ಅರ್ದು ಕುಡ್ದು ಅಭ್ಯಾಸ ಮಾಡಿಸೋರು. ಅವರು ಛಂದಸ್ ಹೇಳ್ಕೊಟ್ಟಿದ್ದಾರೆ. ನನಗೆಲ್ಲ ಮಾತ್ರೆ ಗೊತ್ತು, ಉತ್ಸಾಹ ರಗಳೇನೋ ಗೊತ್ತು, ಷಟ್ಪದಿನೂ ಗೊತ್ತು. ಆದರೆ ನಾನು ಆ ಪರಂಪರೆಗೆ ಸೇರಿದವಳಲ್ಲ. ನವ್ಯೋತ್ತರ ಬಂಡಾಯದ ಸಮಯದಲ್ಲಿ ನಾನು ಕವಿತೆ ಬರೆಯೋಕ್ಕೆ ಶುರು ಮಾಡಿದ್ದು. ದೀಪಾವಳಿಯ ದಿನ ಅಂತ ಒಂದು ಕವಿತೆ ಬರೆದಿದ್ದೆ. ದೀಪಾವಳಿಯ ದಿನ ಆ ಥರ ಶುರುವಾಗಿ ಅದು ಗೇಯತೆ ಇರಲಿಲ್ಲ ಅದರೊಳಗೆ. ಆದರೆ ಇವರು ಗೇಯ ಕವನವನ್ನು ಮಾಡಿಕೊಡು ಅಂದಾಗ ನಾನು ಅದನ್ನೇ ಟರ್ನ್ ಮಾಡಿದೆ ಅಷ್ಟೇ, ಅದನ್ನೇ ಬದಲಾವಣೆ ಮಾಡಿದೆ. ಅದು ದೀಪಾವಳಿಯ ದಿನ ಅಮ್ಮ ಹರಳೆಣ್ಣೆ ಎತ್ತಿ ಎರೆದರೆ ಹೋಳಿಗೆ ಯುಟ್ಟ ಸವಿ ಆ ಥರ ಏನೋ ಬರ್ಕೊಂಡು ಹೋಗಿದ್ದೆ ನಾನು. ಆದರೆ ಅದನ್ನು ಮತ್ತೆ ಗೇಯ ಕವನವಾಗಿ ಮಾಡಿದೆ. ನನಗೆ ಗೇಯದ ಕವನಗಳನ್ನ ಬರೆದ ಇವತ್ತಿಗೂ ಅಭ್ಯಾಸ ಇಲ್ಲ.
ಅದೊಂದು CD ಯಾವುದೋ ಬಂತು ಅಷ್ಟೇ. ಆಮೇಲೆ ಎಷ್ಟು ಕೇಳಿದ್ರೂ ನಾನು ಬರೆದಿಲ್ಲ, ಯಾಕೆಂದರೆ ಅದು ನನಗೆ ಸಹಜ ಅಲ್ಲ ಅಂತ ಅನ್ನಿಸ್ತು. ಸಹಜತೆಯೇ ನನ್ನ ನುಡಿ. ಇವನು ಸಂಶೋಧನೆ ಮಾಡ್ತಿರೋದ್ರಿಂದ ಅಡಿಗರು ನನ್ನ ನುಡಿ ಅಂತ ಅವರು ಒಂದು ಕವಿತೆ ಬರೆದಿದ್ದಾರಲ್ಲ, ಅನ್ಯರೊರೆದನೆ ಬರೆದು ಭಿನ್ನಗಾಗಿದೆ ಮನವು, ನಾನು ಬೇರೆಯವ್ರು ಬರ್ದಿದ್ದ ಥರ ಬರೆದು ತಲೆ ಕೆಟ್ಟೋಗಿದೆ, ನನ್ನ ನುಡಿಯಲ್ಲಿ ಬರೋ ತನಕ ನನ್ನದು. ಹೇಳು. ಪನ್ನತಿಕೆ ಅಲ್ಲಿ ತನಕ ಬರಲ್ಲ ಅಂತ ಹೇಳ್ತಾರೆ. ನಂದೇ ಆದ ಒಂದು ನುಡಿ ಯಾವುದು ಅನ್ನೋದನ್ನು ಕವಿಗಳೆಲ್ಲರೂ ಕಂಡ್ಕೋಬೇಕಾಗಿರೋದು ಅಷ್ಟೇ, ನನ್ನ ನುಡಿ ಅಷ್ಟೇ. ನನ್ನ ನುಡಿ ಗದ್ಯನೋ, ನನ್ನ ನುಡಿ ಪದ್ಯನ, ನನ್ನ ನುಡಿ ಕಥೆನ, ನನ್ನ ನುಡಿ ಕಾದಂಬರಿನ ಏನು ಅನ್ನೋದು ಫಸ್ಟು ಕಂಡ್ಕೊಂಡ್ಮೇಲೆ ಅದು ಸಹಜವಾಗಿ ಹರಿತಾ ಹೋಗುತ್ತೆ. ನಾವು ಎಲ್ಲದ್ರೊಳಗೂ ಬರೆದು ಬಿಡ್ತೀವಿ. ನಾನು ಯಾವತ್ತೂ ಕತೆ ಬರೆಯೋಕ್ಕೆ ಹೋಗಿಲ್ಲ. ಹಾಗಂತ ನಂಗೆ ಕತೆ ಬರೆಯೋಕ್ಕಾಗಲ್ವ ಅಂದರೆ, ನಾನು ಪ್ರಬಂಧಗಳಲ್ಲೇ ಕತೆ ರೂಪದಲ್ಲಿ ಬರೆದಿರ್ತೀನಿ, ಬರೆಯೋಕ್ಕಾಗತ್ತೆ. ಆದರೆ ನಂಗೆ ಗೊತ್ತು ಅದು ನನ್ನ ನುಡಿ ಅಲ್ಲ ಅಂತ. ನನ್ನ ನುಡಿ ಯಾವುದು ಅಂತ ಗೊತ್ತಾದರೆ ಸಾಕು. ಏನು ಜಯರಾಮಾಚಾರಿ ಏನೋ ಕೇಳ್ಬೇಕಾದ್ರೆ ಇವಾಗ ನೀವು ಎಷ್ಟೊಂದು ಕವಿತೆಗಳನ್ನ ನೀವು ಹಾಗೆ ಸರಾಗವಾಗಿ ಹೇಳ್ತಾ ಇದ್ದೀರಲ್ಲ, ಇವತ್ತಿಗೆ ಲಾಸ್ಟ್ 10 ವರ್ಷದ ಯಾವ್ದಾದ್ರು ಕವಿತೆಗಳನ್ನ ಪೂರ್ತಿಯಾಗಿ ನೆನಪೇ ಇರಲ್ಲ, ಎಲ್ಲೋ ಒಂದೊಂದು ಸಾಲ ಅಷ್ಟೇ ನೆನಪು. ಈ ಅಕಾಡೆಮಿಕ್ ದೃಷ್ಟಿಯಿಂದ ಅಥವಾ ಈ ಭಾವಗೀತೆಗಳಿಂದ ಹಾಡುಗಳಿಂದ ನಮಗೆ ಕವಿತೆಗಳು ಉಳಿದಷ್ಟು. ಹೌದು. ಈ ಲಾಸ್ಟ್ 10 ವರ್ಷದಲ್ಲಿ ಯಾವ ಕವಿತೆ ನನ್ಗೆ ಯಾವ ಒಂದು ಕವಿತೆ ಯಾವ ಸಾಲಗಳು ನೆನಪಿಲ್ಲ ನೋಡಿ. ಅದೇ ಸಿದ್ಲಿಂಗಯ್ಯನವ್ರ ಎಲ್ಲ ಕವನನೂ ನನ್ನೊಳಗಡೆ ಇದೆ. ಗುಡಿಸಿಲಿನಲ್ಲಿ ಅರಳುವ ಕವಿತೆ, ಗುಲಾಬಿ ನನ್ನ ಕವನ, ಛಂದಸ್ಸಿದೆ ಅದಕ್ಕೆ ಒಂಥರ. ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ, ತತ್ತರಿಸುವಂತೆ ಕಾಲಲ್ಲಿ ಕಮಲ ಮುತ್ತುವವು ಮಲದ ಹಿಂಡು. ಅದು ನೋಡಿ, ಅವ್ರದ್ದು ಎಲ್ಲ ಗೇಯ ಕವಿತೆಗಳೇ ಸಿದ್ಲಿಂಗಯ್ಯನವ್ರು ಬರೆದಿರೋದು. ನೀವು ಸಾವಿರಾರು ನದಿ, ನೆನ್ನೆ ದಿನ, ನನ್ನ ಜನ, ಬೆಟ್ಟದಂತೆ ಬಂದರು, ಈಗ ಕೇಳಿದ್ರು ನಾನು ಎಲ್ಲ ಅದಕ್ಕೆ ಮುಖ್ಯವಾದ ಕಾರಣ ಅದು ಬಂಡಾಯ ಕವನನೇ. ಆದರೆ ಅದರೊಳಗಿರೋ ಒಂದು ಅಂತರ್ಗತವಾದ ಲಯ, ಗೇಯತೆ ಇದೆಯಲ್ಲ, ಇವತ್ತೆಲ್ಲರೂ ಕವಿತೆಗಳಲ್ಲಿ ಚೂರು ಇತ್ತು, ಇಲ್ಲ ಅಂತ ಹೇಳಲ್ಲ. ಆದರೆ ಇಷ್ಟು ಪವರ್ಫುಲ್ಲಾಗಿ ಇರಲ್ಲ. ನಾನೇ ಬರೆದ್ರೂ ಇರಲ್ಲ, ಯಾರು ಬರೆದ್ರೂ ಇರಲ್ಲ. ಅದು ನಮಗೆ 6ನೇ ಕ್ಲಾಸ್ ಪದ್ಯನೂ ಯಾಕೆ ಜ್ಞಾಪಕ ಇದೆ ಅಂದರೆ, ಅದರ ಗೇಯತೆಯಿಂದಾಗಿಯೇ ನಮ್ಮ ಒಳಗಡೆ ಉಳಿದಿರೋದು. ನನಗೆ ನಮ್ಮ 9ನೇ ಕ್ಲಾಸಲ್ಲಿ ಅಡಿಗರು ಪದ್ಯ ಇಟ್ಟಿದ್ದರು. ಇಂದು ಕೆಂದಾವರಿಯು ದಳದಳಿಸಿ ದಾರಿಯಲ್ಲಿ ಗಂಧದ ಊತಣ, ಹೋಗಿ ಬರುವ ಜನಕ್ಕೆ ಮಂದ ಮಾರುತನಿರಲಿ, ಮರಿದುಂಬಿ ಇರಲಿ, ಆನಂದವಿರೆ ಅತಿಥಿಗಳ ಕರೆಯಬೇಕೆ. ದಾದಾ ನೋಡಿ, ಇಂದು ಕೆಂದಾವರೆಯು ದಳದಳಿಸಿ ದಾರಿಯಲ್ಲಿ ಗಂಧದೌತಣ, ಹೋಗಿ ಬರುವ ಜನಕ್ಕೆ ಮಂದ ಮಾರುತನಿರಲಿ, ಮರಿದುಂಬಿ ಇರಲಿ, ಆನಂದವಿರೆ ಅತಿಥಿಗಳ ಕರೆಯಬೇಕೆ. ಆ ಪ್ರಾಸ, ಅನುಪ್ರಾಸ, ಅಗೇಯತೆ ಇದೆಯಲ್ಲ, ಅದು ನಿಮ್ಮನ್ನು ಒಳಗಡೆ ಅಂದರೆ ಇವತ್ತು ಮಕ್ಕಳು ಮುದಗೊಳ್ಳೋದು ಅಂಥದ್ದಕ್ಕೆ. ಅದಕ್ಕೆ ಮಕ್ಕಳು ಕವಿತೆ ಬರೆಯೋದು ತುಂಬ ಕಷ್ಟ. ಯಾಕೆ ಅಂತಂದರೆ ಅದೆಲ್ಲ ಆ ಸೊಬಗನ್ನು ತರಬೇಕು. ನಾವು ಒಂದೇನಾಗಿದೆ ಅಂದರೆ, ನನಗೆ ಒಂದೊಂದು ಸಲ ಮರಳಬೇಕು ಅನಿಸುತ್ತೆ ಅದಕ್ಕೆ. ಯಾಕೆ ಅಂತಂದರೆ, ಈಗ ಕವಿತೆಯ ಬಗ್ಗೆ ಆಕರ್ಷಣೆಯನ್ನು ಕಳ್ಕೊಳ್ತಾ ಇರುವ ಕಾಲ ಅಲ್ಲ, ಕವಿತೆಗೆ ಕಾಲ ಅಲ್ಲ ಅಂತ ಹೇಳ್ತಾ ಇದ್ದೀವಲ್ಲ. ನಾವು ಬೇರೆ ಬೇರೆ ಛಂದಸ್ಸನ್ನು ಬಳಸಿ ಹಿಡಿದಿಡೋಕ್ಕೆ ರಮೇಶ್ ರೋಲಿ ಮಾಡ್ತಾರೆ. ಅದನ್ನು ತುಂಬ ಚೆನ್ನಾಗಿ ಮಾಡಿರೋದನ್ನು ಓದುವಾಗ ನಮ್ಮ ಇವರು ಯಾರು, ಚೀಮ್ನಳ್ಳಿ ರಮೇಶ್ ಬಾಬು ಅವರ ಕವಿತೆಗಳನ್ನು ಗಮನಿಸಿ ಅದನ್ನು ಇಟ್ಟರೆ ಬಹುಶಃ ಅದು ನಮ್ಮ ಒಳಗಡೆ ಇಳಿಯುತ್ತೇನೋ. ಬೇಕಾದಷ್ಟು ಜನ ಮಾಡ್ತಾ ಇದ್ದಾರೆ ಈಗ ಅದನ್ನು. ಆ ಪ್ರಯೋಗಗಳ ಹೆಚ್ಚಿದ್ರೆ ಕವಿತೆಗಳು ಉಳಿಬೋದೋ ಏನೋ, ನನಗೆ ಗೊತ್ತಿಲ್ಲ. ಇದೆಲ್ಲ ಊಹಾಪೋಹ. ಇವತ್ತು ಮಕ್ಕಳಿಗೆ ಯಾವುದೂ ಬೇಡ, ಎಲ್ಲವೂ ಕೈಯಲ್ಲಿ ಇನ್ಫಾರ್ಮೇಷನ್ ಸಿಗಬೇಕಾದ್ರೆ ಯಾವುದು ಆಹಾ ಅಂತ ಅನಿಸೋದು ಯಾವುದೂ ಇಲ್ಲ. ನಮಗೆ ಸಣ್ಣ ಸಣ್ಣ ವಿಷಯಕ್ಕೆ ಬೇರ್ಗಾಗ್ತಿತ್ತಲ್ಲ, ಓ ಮೈ ಹಾರ್ಟ್ ಲೀಪ್ಸ್ ಅಪ್ ವೆನ್ ಐ ಹ್ಯಾವ್ ಬಿಹೋಲ್ಡ್ ಎ ರೇನ್ಬೋ ಅಂತ ವರ್ಡ್ಸ್ವರ್ತ್ ಹೋಗ್ಬಿಟ್ಟು ಕಾಮನ ಬಿಲ್ಲನ್ನು, ಕುವೆಂಪು ಅದನ್ನೇ ಅನುವಾದ ಮಾಡಿದ್ದಾರೆ, ಕಾಮನ ಬಿಲ್ಲನ್ನು ಕಾಣುವ ಕವಿಯಲು ತೆಕ್ಕನೆ ಮೈಮನ ಮರೆಯುವುದು. ಯಾರ್ಯಾರು ಕಾಮನ ಬಿಲ್ಲನ್ನು ಹೋಗಿ ಓ ಮೈ ಹಾರ್ಟ್ ಲೀಪ್ಸ್ ಅಪ್ ವೆನ್ ಐ ಬಿಹೋಲ್ಡ್ ಎ ರೈನ್ಬೋ ಅಂತಾರೆ, ಯಾವ ಇರುತ್ತೆ ಹೋಗುತ್ತೆ ಬಿಡ ಅಂತ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಅಂದರೆ ಜೀವನನೂ ಕೂಡ ಹಾಗೆ ಆಗಿದೆ. ಆ ರೊಮ್ಯಾಂಟಿಕ್ ಫೀಲಿಂಗ್ಸ್ನ
ಕಳ್ಕೊಂಡು ಡ್ರೈ ಮಾಡ್ತಿದ್ದೀವಿ. ನೆನ್ನೆ ಒಂದು ಕವಿತೆ ಬರೆದಿದ್ದೆ ನಾನು, ನೀನು ಫೇಸ್ಬುಕ್ಕಲ್ಲಿ ಓದಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ. ನಾವು ನಮ್ಮನ್ನು ಮರುಭೂಮಿಯನ್ನು, ಹೊರಗಡೆ ಎಲ್ಲ ಮರುಭೂಮಿ ಇದೆ, ಅಲ್ಲಿ ಗಿಡ ಇಲ್ಲ, ಇಲ್ಲಿ ನೀರಿಲ್ಲ, ಇಲ್ಲಿ ಹಕ್ಕಿ ಇಲ್ಲ, ಹಾಡಿಲ್ಲ ಅಂತ ಕವಿತೆ ಬರಿತಾ ಇದ್ದೀವಿ. ಒಳಗಡೆ ಏನು, ಒಳಗಡೆ ದೊಡ್ಡ ಮರುಭೂಮಿ ಇಟ್ಕೊಂಡಿದ್ದೀವಿ ಒಳಗಡೆ. ಅದಕ್ಕೆ ಲುಕ್ಔಟ್ ಅನ್ನೋ ಪದನ ತುಂಬ ಬಳಸ್ತಾ ಇದ್ದಾರೆ. ಯಾತಕ್ಕೆ ಬಳಸ್ತಿದ್ದಾರೆ ನಿಮಗೆ ಗೊತ್ತು, ಯಾರನ್ನು ಹುಡುಕೋದಕ್ಕೆ ಲುಕ್ಔಟ್ ಈ ಪರ್ಸನ್ನ ಅಂತ. ಅದಕ್ಕೆ ನಾನು ಲುಕ್ಔಟ್ ಅಲ್ಲ, ಲುಕ್ ಇನ್ ಅಂತ ಬರ್ತಿದ್ದೀನಿ. ನಾವಿವತ್ತೆಲ್ಲ ನೋಡಬೇಕಾಗಿರೋದು ಲುಕ್ಔಟ್ ಅಲ್ಲ, ಲುಕ್ ಇನ್. ನಿಮ್ಮೊಳಗೆ ಮರುಭೂಮಿ ಇದ್ದರೆ ಹೊರಗಡೆ ಮರುಭೂಮಿನೇ ಸೃಷ್ಟಿಸೋದು ನೀವು. ನಿಮ್ಮೊಳಗೆ ಒಂದು ಧಾರೆಯಾಗಿ ಉದ್ಬುದ್ಧ ಶುದ್ಧ ನೀರೇ ಎಚ್ಚತ್ತು ಎದ್ದ ಆಕಾಶದುದ್ದ ಧರೆಗಿಳಿಯಲಿದ್ದ ತೀರೆ ಸುರ ಪಾರಿಜಾತ ಅಂತ ಯಾವುದದು ಗಂಗಾವತರಣ, ಏನು ಬೇಂದ್ರೆ ಕವಿತೆ ಓದ್ಬಿಟ್ರೆ ಬಿದ್ದೇ ಬಿಟ್ಲು ಗಂಗೆ ಅಂತ ಅನಿಸುತ್ತೆ ನಿಮಗೆ. ಆ ಥರ ಅಂತಃಕರಣದ ನದಿ ಒಳಗಿಂದ ಬರಬೇಕು. ಒಳಗಿನ ಅಂತಃಕರಣದ ನದಿಯನ್ನು ಎಲ್ಲಿ ತನಕ ಬದ್ಧಿಸ್ತೀವೋ ಅಲ್ಲಿ ತನಕ ನಿಮ್ಮೊಳಗೆ ಹುಟ್ಟುವ ಕವಿತೆ ಕೂಡ ಆ ಮರುಭೂಮಿಯ ಕ್ಯಾಕ್ಟಸ್ ಕವಿತೆನೇ. ಮುಳ್ಳು ಕಂಡ್ಕೊಂಡವ್ರನ್ನೆಲ್ಲ ಚುಚ್ಚೋದಕ್ಕೆ ಹುಟ್ಕೊಳ್ಳೋ ಮುಳ್ಳುಗಳೇ ಹೊರತು ಅಲ್ಲಿ ಯಾವ ನದಿನೂ ಹರಿಯೋಕ್ಕೆ ಸಾಧ್ಯ ಇಲ್ಲ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ, ಮೋಡ ಕಟ್ಟೀತು ಹೇಗೆ, ಹನಿ ಒಡೆದು ಕೆಳಗಿಳಿದು, ಏನಪ್ಪ ಮುಂದಿನ ಸಾಲು, ಹಸಿರಾದೀತು ಹೇಗೆ, GSS ಕವಿತೆ ಅದು. ಅಷ್ಟೇ. ಪ್ರೀತಿಯಿಂದ ಬಂದವರಿಗೆ ಎಲ್ರಿಗೂ ತುಂಬ ಧನ್ಯವಾದ. ಇವತ್ತು 4 ಜನ ಬಹಳ ಚೆನ್ನಾಗಿ ಮಾತಾಡಿದರು. ಸ್ವಲ್ಪ ವಾಗ್ವಾದ ಅವನ ಜೊತೆ ಯಾಕಿತ್ತು ಅಂದರೆ, ಅದು ಬೇಕಂದೇ ಮಾಡಿದ ವಾಗ್ವಾದನೂ ಇರುತ್ತೆ. ಆಮೇಲೆ ಸ್ವಲ್ಪ ಅವನಿಗೆ ಕೆಲವು ವಿಷಯಗಳ ಜೊತೆ ಭಿನ್ನಾಭಿಪ್ರಾಯನೂ ಇದೆ, ಹೇಳುವಂಥದ್ದು ಇದೆ. ಅವ್ನಿಗೆ ಹೇಳಿದ್ದೀನಿ, ನೀನಪ್ಪ ಮನೆಗೆ ನಿನಗೆ ಕ್ಲಾಸ್ ತಗೋತೀನಿ, ಇಲ್ಲೇ ಕ್ಲಾಸ್ ತಗೋತೀನಿ ಅಂತ. ವಿತೌಟ್ ಅಸ್ಮಾ, ವಿತ್ ಅಸ್ಮಾ ಬಂದರೆ ಆಧರಿಸಿ ಸತ್ಕರಿಸಿ ಕಳಿಸ್ತೀನಿ. ಓಕೆ, ಆಯಿತು ಜಯರಾಮಾಚಾರಿ. ದಯಮಾಡಿ ಈ ಥರದ್ದು ಕಾಡು ಹರಟೆಗಳೆಲ್ಲ ಹಾಕಬೇಡಿ. ಓಕೆ, ನಾನು ಇದೇ ಏರಿಯಾದಲ್ಲಿ ಹೊಸದಾಗಿ ಬಂದಿರೋದು. ಇನ್ಫ್ಯಾಕ್ಟ್ ನಾನು ಮಡಿಕೇರಿನಲ್ಲಿದ್ದೆ. ನನ್ನ ಹೆಸರು ಮಧುಸೂದನ್ ಬೆಳಗುಲಿ ಅಂತ. ಆಲ್ಮೋಸ್ಟ್ ಎಲ್ಲ ಫೇಸ್ಬುಕ್ಕಲ್ಲೂ ಇದೆ ನಾನು, ಮಧುಸೂದನ್ ಬೆಳಗುಲಿ ಅಂತೇಳಿ. ನಾನು ತೀರಾ 10 ಗಂಟೆಗೆ ಏನಕ್ಕೂ ಬಂದಾಗ ಇವರು ತೆಗೆದು ನೋಡಿದೆ, ಎಲ್ಲೂ ಕಾರ್ಯಕ್ರಮ ಇಲ್ಲ ಇದೆಲ್ಲ ಅಂತ ಮ್ಯಾಪ್ ಹಾಕ್ಕೊಂಡೆ ಕಾರ್ಯಕ್ರಮಕ್ಕೆ ಬಂದೆ, ತೀರಾ ಅನಿರೀಕ್ಷಿತವಾಗಿ. ಹಾಗಾಗಿ ತುಂಬ ಒಳ್ಳೆ ಕಾರ್ಯಕ್ರಮ ನೋಡಿದಾಗ ಒಳ್ಳೆ ಸಂವಾದಗಳಾಯಿತು. ನಾನು ಕನ್ನಡದಲ್ಲಿ MA ಮಾಡಿದನು. 2 ಕವಿತೆಗಳ ಸಂಕಲನ, 1 ಕಥಾ ಸಂಕಲನ, 1 ಪ್ರಬಂಧಗಳ ಸಂಕಲನ ಬರ್ತಿದ್ದೀನಿ ಇವಾಗ. ಹಾಗಾಗಿ ನನ್ನ ಮನೆ ಗ್ರಂಥಾಲಯದಲ್ಲಿ 4,500 ಕನ್ನಡ ಪುಸ್ತಕಗಳು ಇದೆ. ಅಷ್ಟು ಪುಸ್ತಕಗಳು ಮುಂದಿನ 1 ತಿಂಗಳೊಳಗಡೆ ಇದೇ ಏರಿಯಾಗೆ ಬರುತ್ತೆ. ನನ್ನ ಎಲ್ಲ ಸ್ನೇಹಿತರುಗಳು ಯಾವಾಗ ಬೇಕಾದ್ರೂ ನನ್ನ ಪುಸ್ತಕಗಳನ್ನು ಬಳಸ್ಕೋಬಹುದು. ಹಿಡಿದು ಅಲ್ಲಿಂದ ಇವತ್ತಿನವರೆಗೂ ಎಲ್ಲ ಸಾಹಿತ್ಯದ ಪ್ರಕಾರದ ಎಲ್ಲ ಪುಸ್ತಕಗಳು ನನ್ನ ಮನೇಲಿದೆ. ಎಲ್ರಿಗೂ ಸ್ವಾಗತ. ನನ್ನ ಫೇಸ್ಬುಕ್ ಎಲ್ಲ ನೋಡಿರ್ತಾರೆ ಆಲ್ಮೋಸ್ಟ್. ಫೇಸ್ಬುಕ್ ಅಲ್ಲಿ ಏನು ಹೆಸರು? ಮಧುಸೂದನ್ ಬೆಳಗುಲಿ ಅಂತ. ಬೆಳಗುಲಿ, ಓಕೆ. ಆಯ್ತಾ? ಇವ್ರ ಬಗ್ಗೆ 2 ಮಾತು. ನನಗೆ ಸುಮಾರು ವರ್ಷಗಳಿಂದ ಮಧುಸೂದನ್ ಅವರು ಪರಿಚಯ. ನನ್ನ ಮೊದಲ ಪುಸ್ತಕದಿಂದ ಇವತ್ತಿನ ತನಕ ತಮ್ಮ ಸ್ವಂತ ದುಡ್ಡಿನ ಅಂದ್ರೆ ತರಿಸ್ಕೊಂಡು ಓದೋರು ತುಂಬಾ ಕಡಿಮೆ. ಇವರು ನನ್ನ ಪ್ರತಿಯೊಂದು ಪುಸ್ತಕ ಇವರ ಒಂದು ರ್ಯಾಕ್ನಲ್ಲಿ ಇದೇವೆ ಅಂತ ಹೇಳಲಿಕ್ಕೆ, ಅಂದ್ರೆ ನನ್ನೊಬ್ಬಂದೇ ಅಲ್ಲ, ಮಾರಾಟಕ್ಕಿದೆ. ನಿಮ್ಮ ಹೊಂದಾಣಿಕೆ ಕೂಡ ನನ್ನ ಹತ್ರ ಇದೆ. ಹೌದಾ ಸರ್? ಸೊ ನೋಡಿ, ಕನ್ನಡಕ್ಕೆ ಕೂಡ ಇದೆ ಅಂತ ಅನಾಮಿಕ ಓದುವರು ಕನ್ನಡದ ಆಸ್ತಿ ಬೇಡ. ಯಾಕಂದ್ರೆ ಎಲ್ಲೋ ಖುಷಿ ಆಯ್ತು. ಸೊ ಇವ್ರ ಬಗ್ಗೆ 2 ಮಾತು ಅಷ್ಟೇ. ಒಳ್ಳೆ ಓದುವರು. ತುಂಬಾ ಸಂತೋಷ ಸರ್. ಇದು ಶ್ರೀನಿವಾಸ್ ಶುರು ಮಾಡಿದಾಗ ಹೇಳಿದ್ರು ಹೇಗೆ ಬಿಟ್ಕೊಂತು ಓದು ಅನ್ನೋದು. ನಾನು ಸಾಹಿತ್ಯದ ಬಗ್ಗೆ ಇರಲಿಲ್ಲ. ಇನ್ಫ್ಯಾಕ್ಟ್ ನಾನು ಏನೋ ಒಂದು ನನ್ನ ಕೆಲಸ ಸರ್ಕಾರದ ಕೆಲಸದಲ್ಲಿದ್ದೆ. ನಾನು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಸೂಪರಿಂಟೆಂಡೆಂಟ್ ಆಗಿದ್ದೀನಿ. ಜಯನಗರ ಸಂಜಯ್ ಗಾಂಧಿ ಹಾಸ್ಪಿಟಲ್ ಇವಾಗಿರೋದು. ಕರ್ನಾಟಕದ ಅರ್ಧ ಭಾಗ ಮುಗಿಸಿದ್ದೀನಿ. ಕೊಡಗಲ್ಲಿ, ಕೋಲಾರದಲ್ಲಿ, ಮೈಸೂರು. ಏನಾದ್ರು ತೊಂದರೆ ಆದರೆ ಬರ್ತೀವಿ ಸರ್. ಆಯ್ತಾ? ನನ್ನ 35ನೇ ವಯಸ್ಸಿಗೆ ಮೊದಲನೇ ಓದು ಶುರುವಾಗಿದ್ದು, ಕನ್ನಡದ ಪ್ರೀತಿ, ಕನ್ನಡದ ಪುಸ್ತಕ ಪ್ರೀತಿ ಶುರುವಾಗಿದ್ದು. 44ನೇ ವಯಸ್ಸಿಗೆ ಕನ್ನಡದಲ್ಲಿ MA ಮಾಡಿದೆ ಮೈಸೂರು ಯೂನಿವರ್ಸಿಟಿನಲ್ಲಿ. ಗ್ರೇಟ್. ಹಾಗಾಗಿ ಇಲ್ಲಿವರೆಗೂ ಬಂದಿದೆ ಜರ್ನಿ ಸಾಹಿತ್ಯದ್ದು. ತುಂಬಾ ಸಂತೋಷ ಸರ್. ನೀವು ಬಂದಿದ್ದು ಇನ್ನೂ ಸಂತೋಷ.
ನಮ್ಮ ಮಾತುಗಳು ಒಂದು 4 ಕಿವಿಗೆ ತಲುಪ್ತಲ್ಲ ಅನ್ನೋದು, ಕಾವ್ಯದ ಬಗ್ಗೆ ಆಸಕ್ತಿ ಹುಟ್ಟಿಸ್ತಲ್ಲ ಅಂತ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ಅಪ್ಪು ಮನೆಗೆ ಬಾ, ಅಪ್ಪು ಮನೆಗೆ ಬಾ. ಇಬ್ರು ಒಟ್ಟಿಗೆ ಬನ್ನಿ. ನನಗೆ ಕಾವ್ಯದ ಬಗ್ಗೆ ಅರಿವೇ ಇಲ್ಲ, ಕನ್ಫ್ಯೂಸ್ ಆಗೋಗ್ಬಿಟ್ಟು ಇವ್ರು ಇದನ್ನ ಹೇಳಿದ್ರಲ್ಲ ಅದಿಂದ ಇರ್ಲಿ ಅವ್ನ ಮನೆಗೆ ಬಂದ್ಮೇಲೆ ಮಾತಾಡ್ತಾ. ನಾನು ಜಾಸ್ತಿ ಮಾತಾಡಿದ್ರೆ ನೀವು ಮಾತಾಡಕ್ಕಾಗಲ್ಲ. ಮನೆಗೆ ಗುರು ಯಾವಾಗಲೂ ಒಂದು ಪಟ್ಟು ಇಟ್ಕೊಂಡೆ ಶಿಷ್ಯರನ್ನು ತಯಾರು ಮಾಡೋದು. ಹುಲಿಗೆ ಮರ ಹತ್ತಕ್ಕೆ ಬಂದು ಬರಲಿಲ್ಲ ಯಾಕೆ ಹೇಳು, ನಾಳೆ ಅಲ್ಲಿ ಹತ್ಬಿಟ್ಟು ಹಿಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಕತೆ ಹೇಳ್ತಿರ್ಲಿಲ್ವ ನಮಗೆ. ಎಲ್ಲವುದನ್ನು ಕಲಿಸ್ತು, ಮರ ಹತ್ತೋದು ಒಂದನ್ನ ಕಲಿಸ್ಲಿಲ್ಲ. ಯಾಕೆ ಅಂದರೆ ತನ್ನನ್ನೇ ತಿನ್ನಕ್ಕೆ ಬಂದರೆ ಮರ ಹತ್ತಾದರೂ ಬಚಾವಾಗ್ಬೋದು ಅಂತ ತಮಾಷೆಗೆ ಹೇಳ್ತೀವಿ. ಇಂಥದೊಂದು ಚಂದದ 3ನೇ ಹಳೆ ಬಾಟ್ಲಿ ಮತ್ತೆ ಹೊಸ ವೈನ್ ನಡೆಸ್ಕೊಟ್ಟ ಇವರೆಲ್ಲರಿಗೂ ದೊಡ್ಡ ಶರಣು ಹೇಳ್ತೀವಿ ಚಪ್ಪಾಳೆಗಳ ಮೂಲಕ. ನಮಗೆ ಚಪ್ಪಾಳೆ. ಈ ಒಂದು 3ನೇ ಹಳೆ ಬಾಟ್ಲಿ ಹೊಸ ವೈನ್ ಆಗ ಮಾಡಿದ ಇತಿಹಾಸ ಟೀಮ್ಗೆ ಒಂದು ದೊಡ್ಡ ಚಪ್ಪಾಳೆ. ಯಾರು ಇತಿಹಾಸ ಟೀಮ್ ಅವ್ರು ಯಾರು ಗೊತ್ತಿಲ್ಲ. ಇವರೆಲ್ಲ ಇತಿಹಾಸದವರ. ಇಂಥದೊಂದು ಚಂದದ ಜಾಗವನ್ನ ನಮ್ಗೆ ಕೊಟ್ಟ ಸಂಯತಿಯವರು ಕೂಡ ದೊಡ್ಡ ಚಪ್ಪಾಳೆ. ಸಂಯತಿಯವರು ಯಾರು ಬಂದಿದ್ದಾರಾ? ಆಸಕ್ತರಿಗೆ ಪುಸ್ತಕಗಳನ್ನ ಮುಟ್ಟಿಸುವ ಜನರು ಎಲ್ಲಿದ್ದಾರೆ ಅಲ್ಲಿಗೆ ಹೋಗಿ ಮುಟ್ಟಿಸುವ ಕೆಲಸ ಮಾಡ್ತಿರೋ ಬಾಗ್ಲು ಬುಕ್ ತಗೋ ತಂಡಕ್ಕೂ ಕೂಡ ದೊಡ್ಡ ನಮಗೆ ಹೇಳ್ತೀವಿ ನಾವು. ಬರಹಗಾರರಿಗೆ ಮತ್ತೆ ಇಷ್ಟೊಂದು ಜನ ಬಂದು ಕಾವ್ಯದ ಹೇಳಿದ್ರಲ್ಲ, ಕಾವ್ಯಕ್ಕೆ ಕಾಲ ಅಲ್ಲ ಅಂತ, ಕಾವ್ಯಕ್ಕೆ ಕಾಲ ಇದೆ ಅನ್ನೋದನ್ನ ನೀವು ಬಂದು ನಿರೂಪಿಸಿದ್ದಾರೆ. ಸೊ ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ದೊಡ್ಡ ಚಪ್ಪಾಳೆಗಳನ್ನ ನೀವೇ ಮಾಡ್ಕೋಬೇಕು. ಸೊ ಬಂದ ಕವಿಗಳಿಗೆ ಮತ್ತೆ ಮಾತಾಡಿಸಿದ ಕಮಲಾ ಮೇಡಮ್ ಅವರಿಗೆ ಉಡುಗೊರೆಯನ್ನು ಕೊಡ್ತಿರೋರು ಕಲೆಕ್ಟಿವ್ ತಂಡ, ನೋಟ ಕಲೆಕ್ಟಿವ್ ತಂಡ. ಸೊ ಅವರು ಉಡುಗೊರೆಯನ್ನು ಕೊಡ್ತಾರೆ. ಈ ಉಡುಗೊರೆ ಕೊಡೋದನ್ನ ಹಾಡಿದ ಸ್ಫೂರ್ತಿಯವರು ನಡೆಸ್ಕೊಡ್ತಾರೆ. ಯಾವ ಪುಸ್ತಕ ನಾ ಇರೋ ಬುಕ್ಕೆ ಆದರೆ ಬೇರೆದನ್ನ ತಗೊಳ್ಳೋಣ ಅಂತ ಅಷ್ಟೇ. ಹೌದೌದು. ಚಪ್ಪಾಳೆ. ಒಂದು ನಿಮಿಷ ಅಂತ. ಥ್ಯಾಂಕ್ ಯು ಸ್ಫೂರ್ತಿ. ಪುಸ್ತಕ ಅಲ್ಲ ಅನ್ಸುತ್ತೆ. ನಾನು ಪುಸ್ತಕ ಅಂದರೆ ಮತ್ತೆ ಹೌದು ಅದೇ ಆಗ್ಬಿಟ್ಟಾಗಿರ್ತಾರೆ ಸರ್. ಸರ್ ನೀವು ಒಂದು ಉಡುಗೊರೆಯನ್ನು ಕೊಡಬೇಕು ಅಂತ ನಾನು ಕೇಳ್ತೀನಿ ಸರ್. 4,500 ಬುಕ್ ಇಟ್ಕೊಂಡಿರೋರು ಇದ್ದಾರೆ. ಒಂದು ಒಳ್ಳೆ ಪ್ರಶ್ನೆ ಕೇಳಿ ಸುಮಾರು ಹೊತ್ತು ನಮ್ಮನ್ನ ಮಾತಾಡಕ್ಕೆ ಅನುವು ಮಾಡಿಕೊಟ್ಟ ASG ಅವರು ಒಂದು ಕಿಡಿಗೇಡಿಗಳಿಗೆ ಕಿಡಿಗೇಡಿಗಳೇ. ಶ್ರೀನಿವಾಸ್ ಸರ್ ಒಂದು ಉಡುಗೊರೆ ಕೊಡಬೇಕು ಮೇಡಮ್. ಸಮಿತಿಯ ನಚಿಕೇತ್ ಅವರು ಉಡುಗೊರೆ ಕೊಡಬೇಕು ಲಕ್ಷ್ಮಣ್ ಸರ್ ಅವರು. ಚೆನ್ನಾಗಿದೆ ಇದು. ಅದೇ ಅದಕ್ಕೆ